ಇಂಥದ್ರ ಬಗ್ಗೆ ಎಲ್ಲ ಸಿಗ್ಮಂಡ್ ಫ್ರಾಡ್ದು ಸೈಕಾಲಜಿ ಬುಕ್ ಓದ್ತಿದ್ದೆ. ಯಾಕೆಂದರೆ ನಾನು BSc ಅಗ್ರಿಕಲ್ಚರ್ ಸೇರಿದಾಗ ನಮಗೆ ಅಗ್ರಿಕಲ್ಚರ್ಲಿ ಸೈಕಾಲಜಿ 2 ಸಬ್ಜೆಕ್ಟ್ ಇತ್ತು. ವಾದ ವಿವಾದ ಅಂತ ಬಂದರೆ ನನ್ನ ಜೊತೆ ರಾಮಕೃಷ್ಣಾಶ್ರಮಕ್ಕೆ ಹೋಗ್ತಿದ್ದಂತಹ ಸ್ನೇಹಿತರು ಇರ್ತಿದ್ರು. ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿ ಅವರಿಗೆ ಕಣ್ಣಲ್ಲಿ ನೀರು ಬರ್ಸಿದ್ದೀನಿ. ಇವತ್ತು ಅವರು ಸ್ವಾಮಿಗಳಾಗಿದ್ದಾರೆ, ಆಮೇಲೆ ಹೋಗಿ ಅವ್ರಿಗೆ ನಮಸ್ಕಾರನೂ ಮಾಡಿದ್ದೀನಿ. ಅಂದರೆ ವೆಂಕಟಾಚಲಯ್ಯನವರು ಎಲ್ಲರಿಗೂ ಹೇಳ್ತಾರಲ್ಲ, ಹೆಂಗೆ ಹೇಳ್ತಾರೆ ಗೊತ್ತಾ, ಅದು ಅವರು ಮೈಂಡ್ ರೀಡ್ ಮಾಡ್ತಾರೆ. ಅದಕ್ಕೆ ಈ ವೀಕ್ ವಿಲ್ ಇರೋರಿಗೆ ಚಕ್ಕಂತ ಎಲ್ಲ ಹೇಳ್ಬಿಡ್ಬೋದು. ಅವರು ಯಾವತ್ತು ನಮ್ಮ ಗುರುಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತು ನನ್ನ ಗುರುಗಳು ಯಾರು ಅಂತ. ನಾನು ಯಾರನ್ನು ಗುರು ಅಂತ ಒಪ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅವ್ರು ನಿಜವಾಗ್ಲೂ ಪವರ್ಫುಲ್ಲೇ ಇದ್ರೆ ನಮ್ಮ ಗುರುಗಳ ಬಗ್ಗೆ ಅವ್ರು ಹೇಳಬೇಕು, ಆಯ್ತಾ. ನಮ್ಮ ಗುರುಗಳ ಬಗ್ಗೆ ಅವ್ರು ಏನಾರು ಒಂದಿಷ್ಟು ಹೇಳಿದ್ರೆ ನಾನು ಒಪ್ಕೋತೀನಿ, ಅವ್ರನ್ನ ಗುರುಗಳು ಅಂತ ಒಪ್ಕೋತೀನಿ ಅಂತ ನನ್ನ ತಮ್ಮಂದ್ರಿಗೆಲ್ಲ ಹೇಳಿದ್ದೆ. ಬಹಳ ಕಷ್ಟ. ಹಿಂಗಾಗುತ್ತೆ ಅಂತ ಗೊತ್ತಿದ್ದು ಅದನ್ನ ಅರುತ್ತಿದ್ದು ಅದು ಗೊತ್ತಿಲ್ಲೇ ಇದ್ದಂಗೆ ಇರಬೇಕಲ್ಲ. ವರ್ತಮಾನದಲ್ಲಿ ಎಷ್ಟು ಕಷ್ಟ, ಎಷ್ಟು ಹಿಂಸೆ, ಎಷ್ಟು ಒಂದು ಆತ್ಮಸ್ಥೈರ್ಯ ಇರಬೇಕು ಅನ್ನೋದನ್ನ ನಾವು ಗುರುನಾಥರ ಬಗ್ಗೆ ಯೋಚನೆ ಮಾಡಿದಾಗ ಮಾಡಬೇಕು. ನಾನು ಅದನ್ನೇ ಯೋಚನೆ ಮಾಡ್ತೀನಿ. ಎಬ್ಬಿಸ್ಬೇಡ, ನಾನು ಇಲ್ಲೇ ಕೂತಿರ್ತೀನಮ್ಮ, ಇಲ್ಲೇ ಕೂತಿರ್ತೀನಿ, ಕಾಫಿ ಏನು ತಂದು ಕೊಡ್ತೀನಿ ಅದನ್ನು ಕೊಡು, ಇಲ್ಲೇ ಕೂತಿರ್ತೀನಿ, ಎಲ್ಲೂ ಹೋಗಲ್ಲ ತಾಯಿ, ಎಲ್ಲೂ ಹೋಗಲ್ಲ, ಬರಲಿ ನಿಧಾನಕ್ಕೆ ಬರಲಿ. ಅಂದರೆ ನಾವು ಸಣ್ಣ ಹುಡುಗರಿಂದ ಅವ್ರನ್ನ ನೋಡಿದ್ರು, ನನಗೆ ವೈಯಕ್ತಿಕವಾಗಿ ಅವರೇನು ಗುರುಗಳು ಅಂತ ಅಂದರೆ ಎಲ್ಲರ ಗುರುನಾಥರು ಅಂತ ಅನ್ಸೋದಕ್ಕೂ ಒಂದು ಘಟನೆ ಇದೆ. ನಾವೆಲ್ಲ ಯಾವ ಥರ ಅಂತಂದರೆ ಸ್ವಲ್ಪ ಸೈನ್ಸ್ ಜಾಸ್ತಿ ನಮ್ಮದು, ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಕ್ಕಂಥದ್ದು. ನನಗೆ ಸೈಕಾಲಜಿ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಮೈಂಡ್ ರೀಡ್ ಮಾಡೋದು ಮತ್ತು ಈ ಥರ ಎಲ್ಲ ಫಾರ್ಚೂನು ಅಂದರೆ ಫ್ಯೂಚರ್ ಮುಂದಿಂದು ವಿಚಾರಗಳನ್ನ ಹೇಳ್ತಕ್ಕಂಥದ್ದು, ಇಂಥದ್ರ ಬಗ್ಗೆ ಎಲ್ಲ ಸಿಗ್ಮಂಡ್ ಫ್ರಾಡ್ದು ಸೈಕಾಲಜಿ ಬುಕ್ ಓದ್ತಿದ್ದೆ. ಯಾಕೆಂದರೆ ನಾನು BSc ಅಗ್ರಿಕಲ್ಚರ್ ಸೇರಿದಾಗ ನಮಗೆ ಅಗ್ರಿಕಲ್ಚರ್ಲಿ ಸೈಕಾಲಜಿ 2 ಸಬ್ಜೆಕ್ಟ್ ಇತ್ತು. ಬಟ್ ನನಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂದರೆ ಸೈಕಾಲಜಿದು ಇರೋ ಬುಕ್ಗಳನ್ನೆಲ್ಲ ತೊಗೊಂಡೋಗಿ ಲೈಬ್ರರಿಯಿಂದ ನನ್ನ ರೂಮಲ್ಲಿ ಇಟ್ಕೊತಿದ್ದೆ, ಓದ್ತಿದ್ದೆ ಸ್ವಲ್ಪ. ನಾನು ಯಾರು ಈ ಥರ ಎಲ್ಲ ಮಾಡೋದನ್ನ ಮೆಸ್ಮರಿಸಮ್ಮು, ಹಿಪ್ನೋಟೈಸ್ ಮಾಡೋದು, ಮೈಂಡ್ ರೀಡ್ ಮಾಡೋದು ಅಂತೆಲ್ಲ ಅಂತಿದ್ದೆ. ಗುರುಗಳ ಬಗ್ಗೆ ಪ್ರೀತಿ ಇತ್ತು, ಯಾಕೆಂದರೆ ಅವ್ರದ್ದು ನಿರ್ವ್ಯಾಜ್ಯ ಪ್ರೇಮ ಅದು ನಮ್ಮನ್ನು ತುಂಬ ನಮಗೆ ಗೊತ್ತಿಲ್ಲದಂಗೆ ಅಯಸ್ಕಾಂತ ಥರ ನಮ್ಮನ್ನು ಆಕರ್ಷಿಸ್ಬಿಟ್ಟಿತ್ತು. ಯಾಕೆ ಅಂತಂದರೆ ಅವರ ನಡವಳಿಕೆ ಎಲ್ಲ ನೋಡಿದ್ರೆ ನಮಗೆ ಗೊತ್ತಿಲ್ದಂಗೆ ನಾವು ಎಲ್ಲೋ ಒಳಗಡೆ ನಮ್ಮ ಅಂತರಾತ್ಮ ಅವರಿಗೆ ಸರೆಂಡರ್ ಆಗಿತ್ತು. ಆದರೆ ಈ ಹೊರಗಡೆ ಲಾಜಿಕಲ್ ಮೈಂಡ್ ಇದೆಯಲ್ಲ, ಈ ತರ್ಕಬದ್ಧವಾಗಿರ್ತಕ್ಕಂಥ ಮನಸ್ಸು ಹೊರಗಡೆದು ಅವ್ರನ್ನ ಗುರುಗಳು ಅಂತ ಒಪ್ಕೊಂಡಿರಲಿಲ್ಲ. ನಾವು ಈ ಥರ ಎಲ್ಲ ಇದ್ವಿ. ಒಂದು ಥರದಲ್ಲಿ ನಾಸ್ತಿಕನೇ ನಾನು. ನಾಸ್ತಿಕನೇ ಅಂದರೆ ನಮಗೆ ಯಾವುದರಲ್ಲಿ ನಂಬಿಕೆ ಬರುತ್ತೆ, ಯಾವುದರಲ್ಲಿ ನಮಗೆ ಅದಕ್ಕೆ ತಾರ್ಕಿಕವಾಗೋ ಅಥವಾ ವೈಜ್ಞಾನಿಕವಾಗೋ ಅದರಲ್ಲಿ ನಮಗೆ ಅನಿಸುತ್ತೆ, ಒಳಗಡೆ ಅಂತರಾತ್ಮ ಒಪ್ಪುತ್ತೆ, ಅದನ್ನ ಒಪ್ಪಿದವನು ನಾನು. ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು, ಸಿಕ್ಕದವ್ರಿಗೆಲ್ಲ ನಮಸ್ಕಾರ ಮಾಡೋದು, ಈ ಥರದ್ದೆಲ್ಲ ನಮ್ಮಲ್ಲಿ ಇರಲಿಲ್ಲ. ವಾದ ವಿವಾದ ಅಂತ ಬಂದರೆ ನನ್ನ ಜೊತೆ ರಾಮಕೃಷ್ಣಾಶ್ರಮಕ್ಕೆ ಹೋಗ್ತಿದ್ದಂತಹ ಸ್ನೇಹಿತರು ಇರ್ತಿದ್ರು. ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿ ಅವರಿಗೆ ಕಣ್ಣಲ್ಲಿ ನೀರು ಬರ್ಸಿದ್ದೀನಿ. ಇವತ್ತು ಅವರು ಸ್ವಾಮಿಗಳಾಗಿದ್ದಾರೆ, ಆಮೇಲೆ ಹೋಗಿ ಅವ್ರಿಗೆ ನಮಸ್ಕಾರನೂ ಮಾಡಿದ್ದೀನಿ. ಆದರೆ ಅಂಥ ಒಂದು ಕಾಲಘಟ್ಟ. ಆವಾಗ ನಮಗೆ ಬೆಂಗಳೂರಲ್ಲಿ ನಾನು ಸ್ವಲ್ಪ ಯೋಗದ ಬಗ್ಗೆ ಒಲವಿತ್ತು. ನಮಗೆ ಅಲ್ಲಿ ನಾರಾಯಣ ದಾಸರು ಅಂತ ಒಬ್ಬರು ಯೋಗಕ್ಕೆ ಗುರುಗಳು ಸಿಕ್ಕಿದ್ರು. ಅವ್ರ ಜೊತೆ ಒಡನಾಟ ತುಂಬ ಚೆನ್ನಾಗಾಯಿತು. ಅವ್ರನ್ನ ನಮಗೆ ಯೋಗದಲ್ಲಿ ಗುರುಗಳು ಅಂತ ನಾನು ಒಪ್ಕೊಂಡಿದ್ದೆ. ಮೊದಲು ನಾನು ಅವ್ರನ್ನ ನಮ್ಮ ಗುರುಗಳು ಅಂತ ನಾನು ಒಪ್ಪಿದ್ದೆ. ಆದರೆ ಇಲ್ಲಿ ಸಕ್ಕರೆಪಟ್ಟಣಕ್ಕೆ ಬರ್ತಿದ್ದೆ. ಇವರು
ಎಲ್ಲರ ಮನಸ್ಸನ್ನು ಅರಿತಿದ್ರು. ಈ ಥರದ್ದೆಲ್ಲ ಎಲ್ಲರನ್ನು ನೋಡ್ತಾರೆ, ಹೇಳ್ತಾರೆ ಅನ್ನೋದು ವಿಚಾರ ನನಗೆ ಗೊತ್ತಿತ್ತು. ಕುತೂಹಲ ಮತ್ತು ಇದರಿಂದ ಮತ್ತೆ ಅವರ ಒಂದು ಈ ಪ್ರೇಮ, ಅದಕ್ಕೆ ನಾವು ಮನಸೋತು ಅವ್ರ ಜೊತೆ ಇರ್ತಿದ್ವಿ. ನಾನು ಸ್ವಲ್ಪ ಈ ಸೈಕಾಲಜಿ ಪ್ರಭಾವದಲ್ಲಿ ನನ್ನ ತಮ್ಮಂದ ಹತ್ರ ಎಲ್ಲ ಹೇಳಿದ್ದುಂಟು. ಅಂದರೆ ವೆಂಕಟಾಚಲಯ್ಯನವರು ಎಲ್ಲರಿಗೂ ಹೇಳ್ತಾರಲ್ಲ, ಹೆಂಗೆ ಹೇಳ್ತಾರೆ ಗೊತ್ತಾ, ಅದು ಅವರು ಮೈಂಡ್ ರೀಡ್ ಮಾಡ್ತಾರೆ. ಅದಕ್ಕೆ ಈ ವೀಕ್ ವಿಲ್ ಇರೋರಿಗೆ ಚಕ್ಕಂತ ಎಲ್ಲ ಹೇಳ್ಬಿಡ್ಬೋದು, ಸ್ಟ್ರಾಂಗ್ ವಿಲ್ ಇದ್ದರೆ ಅವ್ರು ಏನು ಕಂಡುಹಿಡಿಯೋಕ್ಕಾಗಲ್ಲ ಗೊತ್ತಾ ಅಂತ ಇದ್ದೆ. ನನ್ನ ತಮ್ಮಂದ್ರೂ ಅವ್ರ ಮನೆ ಕರ್ಕೊಂಡು ಹೋಗ್ತಿದ್ದೆ. ಬೇರೆ ಎಲ್ಲರಿಗೂ ಏನೇನು ಹೇಳೋದೆಲ್ಲ ಹಿಂಗೆ ನೋಡ್ಬೇಕಾದ್ರೆ ಹಿಂಗೆ ನೋಡಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದು. ಹೌದು ನನ್ನ ಬಗ್ಗೆ ಹೇಳಬೇಕು ನೋಡೋಣ ಅಂತ. ಅವ್ರು ನನ್ನ ಬಗ್ಗೆ ಏನೂ ಹೇಳ್ತಿರ್ಲಿಲ್ಲ. ಅಲ್ಲಿ ಕೂತ್ರೆ ಒಂದ್ಸರಿ ಹಿಂಗೆ ನೋಡ್ಬಿಟ್ಟು ಅವ್ರೊಂಥರ ನಗೋರು. ಅದು ನಗು ಈಗ ಜ್ಞಾಪಕ ಬರುತ್ತೆ. ಇಂಗ್ಲೀಷಲ್ಲಿ ಸರ್ಕ್ಯಾಸ್ಟಿಕ್ ಆಗಿ ಹಿಂಗೆ ನೋಡ್ಬಿಟ್ಟು ನಗೋರು. ಅದು ಒಂಥರ ನಮ್ಮನ್ನ ಭಾಳ ತೀಕ್ಷ್ಣವಾಗಿರ್ತಕ್ಕಂಥ ನೋಟ, ನಗು. ಅದು ಈಗ ಅರ್ಥ ಆಗುತ್ತೆ ನಮ್ಗೆ ಯಾಕೆ ಹಂಗೆ ನೋಡ್ತಿದ್ರು ಅಂತ. ಎಲ್ಲ ಬಲ್ಲವರು ಯಾವ ಥರ ಇರ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಬಟ್ ನಾವು ಅನ್ಕೋತಿದ್ವಿ ಇವ್ರಿಗೇನು ಗೊತ್ತಾಗಲ್ಲ ಅಂತ. ನಾನು ನನ್ನ ತಮ್ಮಂದ್ರಿಗೆ ಹೇಳಿದ್ದು ಉಂಟು, ನೋಡು ನಂದೇನು ರೀಡ್ ಮಾಡೋಕ್ಕಾಗಲ್ಲ, ಅವರು ನನ್ನ ಬಗ್ಗೆ ಏನಾದ್ರು ಹೇಳಿ ನೋಡೋಣ ಅಂತ. ಏನೇನು ಹೇಳ್ತಿರ್ಲಿಲ್ಲ. ನೋಡಿ ಈಗ ನೋಡೋರು ನಗೋರು ಸುಮ್ಮನೆ ಇರ್ತಿದ್ರು. ಆದರೆ ಈ ಥರ ಸುಮಾರು ದಿನ ಕಳೆದೋಯ್ತು. ಒಂದ್ಸರಿ ನಾನು ತುಂಬ ಸ್ಟ್ರಾಂಗ್ ಆಗಿ ಅನ್ಕಂಡೆ ನನ್ನ ತಮ್ಮಂದ್ರಿಗೂ ಹೇಳಿದೆ. ಅಂದರೆ ಅವಾಗ ನಾನು ಹಂಗೆ ವೆಂಕಟಾಚಲಯ್ಯನವರು ಅಂತ ಇದ್ದೆ, ರೆಸ್ಪೆಕ್ಟ್ಫುಲಿ. ಅಂದರೆ ಗುರುಗಳು ಅನ್ನೋದು ನಮ್ಮದು ಅಂತರಾತ್ಮದಿಂದ ಬಂದಿರಲಿಲ್ಲ. ನೋಡು, ನಿಜವಾಗೂ ಅವ್ರಿಗೆ ಅಂದರೆ ನೋಡು, ನಾವು ಅಂದರೆ ನಮ್ಮ ಸ್ಟ್ರಾಂಗ್ ವಿಲ್ ಇರೋದ್ರಿಂದ ನನ್ನ ಬಗ್ಗೆ ಏನೋ ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ. ಅವರು ಯಾವತ್ತು ನಮ್ಮ ಗುರುಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನನಗೆ ಮಾತ್ರ ಗೊತ್ತು ನನ್ನ ಗುರುಗಳು ಯಾರು ಅಂತ. ನಾನು ಯಾರನ್ನು ಗುರು ಅಂತ ಒಪ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅವ್ರು ನಿಜವಾಗ್ಲೂ ಪವರ್ಫುಲ್ಲೇ ಇದ್ರೆ ನಮ್ಮ ಗುರುಗಳ ಬಗ್ಗೆ ಅವ್ರು ಹೇಳಬೇಕು, ಆಯ್ತಾ? ನಮ್ಮ ಗುರುಗಳ ಬಗ್ಗೆ ಅವ್ರು ಏನಾರು ಒಂದಿಷ್ಟು ಹೇಳಿದ್ರೆ ನಾನು ಒಪ್ಕೋತೀನಿ, ಅವ್ರನ್ನ ಗುರುಗಳು ಅಂತ ಒಪ್ಕೋತೀನಿ ಅಂತ ನನ್ನ ತಮ್ಮಂದ್ರಿಗೆಲ್ಲ ಹೇಳಿದ್ದೆ. ಭಾಳಷ್ಟು ದಿನ ಆಯಿತು. ಅವರು ತುಂಬ ಚೆನ್ನಾಗಿ ಆಟ ಆಡಿಸಿದ್ರು, ನಗ್ತಿದ್ರು. ಹೀಗೆ ನಮ್ಮ ಮನೆಗೆ ಬರೋರು ನಮ್ಮ ಮನೆಗೆ ಎಂದೂ ಇಲ್ಲೇ ಇರೋದು. ನಮ್ಮ ಮನೆ ಒಳಗೆ ಬರೋರು, ಹೊರಗಡೆ ರಂಗಮಂಟಪ ಇದೆ ಇಲ್ಲಿ ನಮ್ಮ ಮನೆ ಮೂಲೆಯಲ್ಲಿ. ಆ ರಂಗಮಂಟಪದ ಕೆಳಗಡೆ ನಿಂತ್ಕೊತಿದ್ರು ಗುರುಗಳು. ಅದು ನನಗೆ ಹೇಳಿದ್ದು ಆಮೇಲೆ. ಅವಾಗ ನಾವಿದ್ನೆಲ್ಲ ಅಬ್ಸರ್ವ್ ಮಾಡಿದವರಲ್ಲ, ಇದನ್ನೆಲ್ಲ ನಾವು ಗಮನಿಸಿದವರೇ ಅಲ್ಲ. ಆದರೆ ನಮ್ದು ಒಡನಾಟ ತುಂಬ ಹೆಚ್ಚಿಗೆ ಆದಾಗ ತುಂಬ ಖಾಸಗಿಯಾಗಿ ನಮಗೆ ಹೇಳಿದ್ದುಂಟು, ನಮ್ಮದು ನಿಮ್ಮದು ಸಂಬಂಧ ಈ ಜನ್ಮದ್ದಲ್ಲ ಕಣಯ್ಯ, ಜನ್ಮಾಂತರದ್ದು. ನೀವೆಲ್ಲ ಹುಟ್ಟಕ್ಕೆ ಮುಂಚೆ ನಿಮ್ಮಮ್ಮ ಬಾಗಿಲು ಸಾರಿಸ್ತಾ ಇದ್ದಾಗಲೇ ನಾನು ರಂಗಮಂಟಪದ ಕೆಳಗಡೆ ನಿಂತ್ಕೊಂಡು ನೋಡ್ತಿದ್ದೆ ಅಂದರು ಅಂತ ಹೇಳಿದ್ದಾರೆ ನನ್ನ ಕೈಲಿ. ಅಂದ್ರೆ ನೋಡಿ, ಒಬ್ಬ ಗುರು ಆಗೋನು ನಮ್ಮ ಜನ್ಮ ಆಗೋಕ್ ಮುಂಚೆಯಿಂದಲೂ ನಮ್ಮನ್ನು ಕಾಯ್ತಾನೆ ಅನ್ನೋದಕ್ಕೆ ನಿದರ್ಶನ. ಅಲ್ಲಿ ನಿಂತ್ಕೊಳ್ಳೋ ನಮ್ಮಮ್ಮ ಬಾಗಿಲು ಸಾರಿಸೋವರೆಗೂ ನಮ್ಮ ಮನೆ ಒಳಗೆ ಬರ್ತಿರ್ಲಿಲ್ಲ. ಯಾಕೆಂದ್ರೆ ನನ್ನ ಇರುವಿಕೆಯಿಂದ ಏನು ವ್ಯತ್ಯಾಸ ಆಗ್ಬಾರ್ದಪ್ಪ ಅಂತ ಹೇಳೋರು. ಈ ತರ ಬಹಳ ಕಠಿಣ ಹಿಂಗ್ ನಡ್ಕೊಳ್ಳೋದು. ಅವ್ರು ಹೇಳಿದ್ದೆಲ್ಲ ನಡೆಯುತ್ತೆ, ಅವ್ರು ಮಾಡಿದ್ದೆ ಅಂತ ಜನಗಳಿಗೆ ಭಾವನೆ ಇದೆ. ಅವರು ಯಾವುದ್ರದ್ದು ವಿರುದ್ಧನೂ ಹೋಗಿಲ್ಲ, ಅವ್ರ ಪ್ರಭಾವ ಬೀರಿಲ್ಲ. ಹೇಳಿದ್ದಾರೆ, ನಡೆಯೋ ಘಟನೆಗಳು ಹೇಳಿರ್ಬೋದು. ಆದ್ರೆ ಮುಂದಿನ ವಿಚಾರಗಳು ಗೊತ್ತಿರೋ ಒಬ್ಬ ವ್ಯಕ್ತಿ ಆ ಘಟನೆ ನಡೆಯೋಕ್ ಮುಂಚೆನೆ ಯಾವ ರೀತಿ ಅವನ ಮನಸ್ಥಿತಿ ಇರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ನಂಗೆ ಮಹಾಭಾರತದ ಕೃಷ್ಣನ್ ಜ್ಞಾಪಕ ಬರುತ್ತೆ. ಅವನ್ ತ್ರಿಕಾಲ ಜ್ಞಾನಿ, ಪ್ರತಿಯೊಂದು ಗೊತ್ತಿತ್ತು. ಯುದ್ಧ ಯಾರ್ಯಾರಿಗಾಗುತ್ತೆ, ಯಾರು ಸಾಯ್ತಾರೆ, ಯಾರು ಬದುಕ್ತಾರೆ ಎಲ್ಲ ಗೊತ್ತಿತ್ತು. ಆದ್ರೆ ಆ ಮೂಮೆಂಟಲ್ಲಿ, ಆ ಕ್ಷಣದಲ್ಲಿ ಬೇರೆಯವರು ಏನು ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿ ಯಾವ ರೀತಿ ಇರ್ತಿದ್ನೋ ಕೃಷ್ಣ ಆ ರೀತಿ ಇದ್ದಾನೆ. ಮಹಾಭಾರತನ ನಿಧಾನಕ್ಕೆ ನೋಡ್ಕೊಂಬಂದ್ರೆ ನಮಗೆ ಗೊತ್ತಾಗುತ್ತೆ. ಬಹಳ ಕಷ್ಟ. ಹಿಂಗಾಗುತ್ತೆ ಅಂತ ಗೊತ್ತಿದ್ದು ಅದನ್ನ ಅರುತ್ತಿದ್ದು ಅದು ಗೊತ್ತಿಲ್ಲೇ ಇದ್ದಂಗೆ ಇರ್ಬೇಕಲ್ಲ. ವರ್ತಮಾನದಲ್ಲಿ ಎಷ್ಟು ಕಷ್ಟ, ಎಷ್ಟು ಹಿಂಸೆ, ಎಷ್ಟು ಒಂದು ಆತ್ಮಸ್ಥೈರ್ಯ ಇರಬೇಕು ಅನ್ನೋದನ್ನ ನಾವು ಗುರುನಾಥರ ಬಗ್ಗೆ ಯೋಚನೆ ಮಾಡಿದಾಗ ಮಾಡಬೇಕು. ನಾನು ಅದನ್ನೇ ಯೋಚನೆ ಮಾಡ್ತೀನಿ. ಅದು ಆ ಮಟ್ಟಕ್ಕೆ ನಾವು ಯಾವಾಗ ಹೋಗೋದು, ಏನೇ ಸಾಧನೆ ಮಾಡ್ಬೋದು, ಅವ್ರ ಕೃಪೆ ಬೇಕು, ಅದು ಬೇರೆ ವಿಚಾರ. ಬಾಗಿಲಲ್ಲಿ ಒಳಗೆ ಬರ್ತಿರ್ಲಿಲ್ಲ. ನಮ್ಮಮ್ಮ ರಂಗೋಲಿ ಎಲ್ಲ ಹಾಕಿ ಒಳಗೆ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ರಂಗೋಲಿ ತುಳಿತಿರ್ಲಿಲ್ಲ. ಅವ್ರು ನಡ್ಕೊಂಡು ಹೋಗೋದನ್ನ ನೋಡ್ಬೇಕು, ರಸ್ತೆಯಲ್ಲಿ ಹೆಂಗ್ ನಡ್ಕೊಂಡು ಹೋಗ್ತಿದ್ರು ಅಂತ. ನಾವು ಗುರುನಾಥರು ಬಂದ್ರು, ಹೋಗ್ತಾ ಇದ್ದಾರೆ ಅಂತೀವಿ.
ಯಾರು ನೀರು ಹಾಕಿ ರಂಗೋಲಿ ಹಾಕಿದ್ರೆ ತುಳಿತಿರ್ಲಿಲ್ಲ, ಸೈಡಿಂದ ಹೋಗೋರು. ಜ್ಞಾಪಿಸ್ಕೊಳ್ಳಿ, ಯಾರ್ಯಾರು ಗುರುಗಳು ನೋಡಿದವರು ಊರು ಸುತ್ತ ಬರೋರು, ಎಲ್ಲಾರ ಮನೆಗೆ ಹೋಗೋರು, ರಂಗೋಲಿ ತುಳಿತಿರ್ಲಿಲ್ಲ. ಅಷ್ಟು ಸೂಕ್ಷ್ಮ ಸಂವೇದ ಇದ್ದಿದ್ದು ನಮ್ಮ ಗುರುನಾಥರು. ಒಳಗೆ ಬರೋರು, ನಮ್ದು ಹಳೆ ಮನೆ, ಸೋಫಾ ಮೇಲೆ ಕೂತ್ಕೊಳ್ಳೋರು. ನಮ್ಮಮ್ಮ ಬಂದು ಗೊತ್ತು ಇವ್ರು ಗುರುಗಳು ಬಂದ್ರೆ ನಮ್ಮನ್ನ ಕೇಳಕ್ ಬರ್ತಾರೆ ಅಂತ. ಯಾಕಂದ್ರೆ ನಮ್ಮ ಅಪ್ಪ ದೊಡ್ಡಪ್ಪನೆಲ್ಲ ಅವ್ರೇನು ಇದು ಮಾಡ್ತಿರ್ಲಿಲ್ಲ, ಬರ್ತಾರೆ ಅಂತ. ನಾನು ಮನೇಲಿ ಮಾಡಿ ಮೇಲೆ ರೂಮ್ ಇತ್ತು, ಅಲ್ಲಿ ಮಲ್ಕತ್ತಿದ್ದೆ. ನಾ ಸಾಮಾನ್ಯ ಸೂರ್ಯ ಹುಟ್ಟಕ್ಕೆ ಮುಂಚೆನೆ ಹೇಳ್ತೀನಿ, ಈಗಲೂ ಅಷ್ಟೇ ಭಾಳ ಬೇಗ ಹೇಳ್ತೀನಿ. 4 ಗಂಟೆ 5 ಗಂಟೆಗೆಲ್ಲ ಎಚ್ಚರ ಆಗುತ್ತೆ, ಬೇಗ ಹೇಳ್ತೀನಿ. ಅವತ್ತು ಹಾಳಾದ್ದು ನಮಗೆ 6 ಆದರೂ ಎಚ್ಚರ ಆಗ್ತಿರ್ಲಿಲ್ಲ. ವಿಪರೀತ ನಿದ್ದೆ, ಮಲಗಿಬಿಟ್ಟಿರ್ತಿದ್ದೆ. ನಮ್ಮಮ್ಮ ಅಯ್ಯೋ ದಿನ ಬೇಗ ಹೇಳ್ತಿದ್ದ, ಇವತ್ತು ಒಂದು ಸ್ವಲ್ಪ ಜಾಸ್ತಿ ಮಲಗಿದಾನೆ, ಒಂಚೂರು ಎಬ್ಬಿಸ್ತೀನಿ ಅಂದರೆ, ತಾಯಿ ಎಬ್ಬಿಸ್ಬೇಡ, ನನ್ನ ಇರುವಿಕೆಯಿಂದ ಯಾವುದು ತೊಂದರೆ ಆಗ್ಬೋದು, ಇದ್ದೇ ಮಾತಾಡೋಣ, ಎಬ್ಬಿಸ್ಬೇಡ, ನಾನು ಇಲ್ಲೇ ಕೂತಿರ್ತೀನಮ್ಮ, ಇಲ್ಲೇ ಕೂತಿರ್ತೀನಿ, ಕಾಫಿ ಏನು ತಂದು ಕೊಡ್ತೀನಿ ಅದನ್ನು ಕೊಡು, ಇಲ್ಲೇ ಕೂತಿರ್ತೀನಿ, ಎಲ್ಲೂ ಹೋಗಲ್ಲ ತಾಯಿ, ಎಲ್ಲೂ ಹೋಗಲ್ಲ, ಬರಲಿ ನಿಧಾನಕ್ಕೆ ಬರಲಿ ಅಂತ. ಅವತ್ತು ಹಳಾದ್ದು ನಿದ್ದೆ 6-6:30 ಕಣ್ಣು ಉಜ್ಕೊಂಡು ಮಾಡಿಯಿಂದ ಇಳ್ಕೊಂಬಂದ್ರೆ ಸೋಫಾ ಮೇಲೆ ಗುರುಗಳು ಕೂತಿದ್ದಾರೆ. ಅಯ್ಯೋರಮ್ಮ ಎಷ್ಟೊತ್ತಾಯ್ತು ಏನೋ ಗುರುಗಳು ಬಂದು. ಅಮ್ಮ ಏನಮ್ಮ ನೀನು ಹೇಳ್ಬಾರ್ದ, ಗುರುಗಳು ಬಂದಿದ್ದಾರೆ. ಇಲ್ಲ ಏನು ತೊಂದರೆ ಇಲ್ಲವಾ. ಆಮೇಲೆ ನಾನು ಗುರುಗಳು ಬಂದರು ಅಂತ ಹೆಂಗೆ ಹೋಗಯ್ಯ, ನೀನು ಹೋಗ್ಬಿಟ್ಟು ನಿಂದೆಲ್ಲ ಮುಗಿಸ್ಕೊಂಬ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಕೂತಿರ್ತೀನಿ, ಇಲ್ಲೇ ಕೂತಿರ್ತೀನಿ, ಹೋಗಯ್ಯ ನಿಂದೆಲ್ಲ ಮುಗಿಸ್ಕೊಂಬ ಅನ್ನೋರು. ನಾವು ಗುರುಗಳು ಬಂದಿದ್ದಾರೆ ಅಂತ ಬೇಗ ಹೋಗಿ ಬ್ರಷ್ ಗಿಶ್ ಎಲ್ಲ ತಗೊಂಡು ಹಲ್ಲುಜ್ಜಿ ಹಿಂಗೆ ಅನ್ಕೊಂಬಂದ್ರೆ, ಅಯ್ಯ ನಾನು ಇದೀನಿ ಅಂತ ಹಂಗೆ ಬಂದಿದ್ದೆ, ಸರಿಯಾಗಿ ಉಜ್ಜಿಲ್ಲ, ಹೋಗು ಕ್ಲೀನಾಗಿ ಹೋಗಿ ಕಾಲ ಪ್ರವೃತ್ತಿ ಎಲ್ಲ ಮುಗಿಸ್ಕೊಂಬ, ನಾನು ಎಲ್ಲೂ ಹೋಗಲ್ಲ, ನಾನು ಹೇಳಿದ್ಮೇಲೆ ಇಲ್ಲೇ ಇರ್ತೀನಿ ಅಂತ ಅಲ್ಲೇ ಕೂತಿರ್ತಿದ್ರು. ಈ ಥರ ಸ್ವಭಾವ, ಅಲ್ಲೇ ಕೂತಿರೋರು. ಆಮೇಲೆ ಬಂದರೆ ಬನ್ನಿ, ಒಳಗೆ ಬಂದು ಮಾತಾಡ್ತಿದ್ರು. ನಮ್ಮ ತಂದೆ ದೇವ್ರ ಪೂಜೆ ಮಾಡ್ತಿದ್ರು. ದೇವ್ರ ಪೂಜೆ ಮಾಡಬೇಕಾದ್ರೆ ಇವರು ಸೀದಾ ಒಳಗೆ ಬರೋರು, ಬನ್ನಿ ಕೂತ್ಕೊಳ್ಳಿ ಅಂತ. ಅಮ್ಮ ತಿಂಡಿ ಇದ್ದಾಗ ತಿಂಡಿ ಕೊಡೋರು, ಅಮ್ಮ ತಿಂಡಿ ಕೊಟ್ಟರೆ ಇಸ್ಕೊಳ್ಳೋರು. ಅವತ್ತು ರೊಟ್ಟಿ ಮಾಡಿದ್ರು ಮನೇಲಿ. ಎಲ್ಲ ಬಂದು ಕೂತ್ಕೊಂಡ್ವಿ. ನಾವೊಂದು ಟೀ ಶರ್ಟು ಬರ್ಮಡ ಚಡ್ಡಿ ಹಾಕೊಂಡಿದ್ದೆ. ನಮ್ಮಪ್ಪ ತುಂಬ ಸಂಪ್ರದಾಯಸ್ಥರು. ಮಡೀಲಿ ದೇವ್ರ ಪೂಜೆ, ನಮ್ಮ ಮನೇಲಿ ಸಾಲಿಗ್ರಾಮಾದಿಗಳೆಲ್ಲ ಇದೆ, ಅವ್ರ ಮಡೀಲಿ ಪೂಜೆ ಮಾಡ್ತಾಯಿದ್ರು. ನಮ್ಮ ಗುರುಗಳು ಅಂದರೆ ಯೋಗ ಗುರುಗಳು ಬೆಂಗಳೂರಲ್ಲಿದ್ರಲ್ಲ, ನಾರಾಯಣ ದಾಸರು ಅಂತ, ಅವರು ರಸಸಿದ್ದರು. ಅವರು ಪಾದರಸ ಗಟ್ಟಿ ಮಾಡ್ತಿದ್ರು. ಪಾದರಸದಲ್ಲಿ ಲಿಂಗ ಮಾಡ್ತಿದ್ರು. ಪಾದರಸದಲ್ಲಿ ಒಂದು ಗಣಪತಿ ಮಾಡಿದ್ರು. ನನಗೊಂದು ಗಣಪತಿ ಕೊಟ್ಟಿದ್ರು ಅವರು. ಪಾದರಸದ ಗಣಪತಿ ಈಗಲೂ ನಮ್ಮ ಮನೇಲಿದೆ. ಪಾದರಸದ ಗಣಪತಿ ಕೊಟ್ಟಿದ್ರು. ಅದನ್ನು ನಿತ್ಯ ಅದಕ್ಕೆ ಹಾಲಲ್ಲಿಟ್ಟು ಅಭಿಷೇಕ ಮಾಡಬೇಕು ಅಂತ ಅದೆಲ್ಲ ಇತ್ತು. ನಮ್ಮ ತಂದೆ ಅಭಿಷೇಕ ಮಾಡ್ತಾಯಿದ್ರು. ಗುರುನಾಥರು ಬಂದರು, ಕೂತ್ಕೊಂಡ್ಮೇಲೆ ಸ್ವಲ್ಪ ರೊಟ್ಟಿ ಮಾಡಿದ್ದೀನಿ ಕೊಡ್ತೀನಿ ಅಂದರು. ಅಮ್ಮ ಕೊಡು ತಾಯಿ, ನಾನು ಇವತ್ತೆಲ್ಲ ತೊಗೋತೀನಿ, ನೀ ಕೊಟ್ಟಿದ್ದೆಲ್ಲ ತಗೊಳ್ತೀನಿ, ತಿಂತೀನಿ, ಇಲ್ಲೇ ಇರ್ತೀನಿ, ನಿಧಾನಕ್ಕೆ ಮಾಡೋ ಆಯ್ತಾ ಅನ್ನೋರು. ಯಾಕೆಂದರೆ ಗಾಬರಿಗೆಲ್ಲರೂ ಕೈಗೆ ಸುಟ್ಕೊಂಡ್ಬಿಟ್ಟಾರು ಅಂತ ಅಷ್ಟು ಎಚ್ಚರಿಕೆ ಗುರುಗಳದ್ದು. ನಮ್ಮಮ್ಮ ರೊಟ್ಟಿ ಮಾಡಿ ತಟ್ಟಿ ಎಲ್ಲ ಮಾಡ್ತಾಯಿದ್ರು. ಮಾಡಿದ್ದಾರೆ. ಒಂದು ರೊಟ್ಟಿ ಸೀದೋಗ್ಬಿಡ್ತು. ಫಸ್ಟ್ನೇ ರೊಟ್ಟಿ ಸೀದೋಯ್ತು ಅಂತ ಕಾಣುತ್ತೆ, ನಾವು ಗಮನಿಸಿಲ್ಲ, ನಮ್ದೆಲ್ಲ ಈ ಕಡೆ ಜ್ಞಾನ. ಆಮೇಲೆ ನಾವೆಲ್ಲಿ ಕೂತಿದ್ವಲ್ಲ, ನಾವು ಗುರುಗಳಿಗೆ ಏನಾದ್ರು ಹೇಳ್ಕೋಬೇಕಲ್ಲ, ನಮ್ದು ಒಂದು ಸ್ವಲ್ಪ ಹೆಚ್ಚುಗಾರಿಕೆ ಹೇಳ್ಕೋಬೇಕಲ್ಲ. ಪೂಜೆ ಮಾಡ್ತಿದ್ರು ನಮ್ಮ ತಂದೆ, ಅದನ್ನೇ ನೋಡ್ತಾ ಇದ್ರು. ಅಲ್ಲಿ ಪಾದರಸದ ಗಣಪತಿ ಇತ್ತು, ಅದನ್ನೇ ಗುರುಗಳು ಹಿಂಗೆ ನೋಡ್ತಾ ಇದ್ರು. ಇದು ರೈಟ್ ಟೈಮು, ಸ್ವಲ್ಪ ಹೇಳೋಣ ನಮ್ಮ ಗುರುಗಳ ಬಗ್ಗೆ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಅದು ಅಂತ ಹೇಳ್ತಿಲ್ಲ, ನೋಡೋಣ ಏನು ಮಾಡ್ತಾರೆ ಇದ್ವಿ, ಅದನ್ನೇ ನೋಡ್ತಾ ಇದ್ರು. ಸುಮ್ಮನೆ ಇದ್ರು. ಆಮೇಲೆ ಹಿಂಗೆ ನೋಡಿದ್ರು. ಅಷ್ಟೊತ್ತಿಗೆ ನಮ್ಮಮ್ಮ ರೊಟ್ಟಿ ತೊಗೊಂಬಂದರು. ರೊಟ್ಟಿ ತಗೊಂಬಂದು ಕೊಟ್ಟರು. ತಟ್ಟೆಗೆ ರೊಟ್ಟಿ ಇತ್ತು ಚೆನ್ನಾಗಿ. ಅದನ್ನು 2 ತುಂಡು ಮಾಡಿದ್ರು. ನನಗೊಂದು ತುಂಡು, ನನ್ನ ತಮ್ಮ ಈ ಕಡೆ ಕೂತಿದ್ದ, ಇಬ್ಬರಿಗೂ ಕೊಟ್ಟರು. ಅಯ್ಯೋ ಅದಿರಲಿ, ಅವ್ರಿಗೆ ನಾನು ಕೊಡ್ತೀನಿ, ನೀವು ತಗೊಳ್ಳಿ, ಅದನ್ನ ನೀವು ತಗೊಳ್ಳಿ ಅಂತಂದರೆ, ಅಲ್ಲ ತಾಯಿ, ನನ್ನ ಪಾಲಿನ ರೊಟ್ಟಿ ಇದಲ್ಲ, ಮೊದಲು ಮಾಡಿದೆಯಲ್ಲ ರೊಟ್ಟಿ, ಅದನ್ನು ತೊಗೊಂಬಾರ್ದು. ಅಯ್ಯೋ ಅದೊಂದು ಚೂರು ಸೀದೋಗ್ಬಿಟ್ಟಿದೆ, ಬೇಡ, ಅದು ನಿಮಗೆ ಬೇರೆ ಮಾಡ್ಕೊಡ್ತೀನಿ. ಇಲ್ಲ ತಾಯಿ, ಅದು ನನ್ನ ಪಾಲಿನ ರೊಟ್ಟಿ, ಅದು ತಗೊಂಬಾರ್ದು. ಸೀದಿರೋ ರೊಟ್ಟಿ ತರಿಸ್ಕೊಂಡು ನಮ್ಮಮ್ಮ ಕೈ ಇಸ್ಕೊಂಡಿಲ್ಲ, ಅದು ಸೀದಿದೆ, ಬೇಡ ತಗೋಬೇಡಿ, ತಗೊಂಬ ತಾಯಿ, ನೀನೇನು ಯೋಚನೆ ಮಾಡ್ಬಿಡತ್ತ, ನನ್ನ ಪಾಲಿಂದ ಅದೇ. ಮೊದಲನೇ ರೊಟ್ಟಿ ಸೀದೋಗ್ಬಿಡ್ತು, ನನ್ನ ಪಾಲಿಂದ ಅದೇ. ಅದನ್ನ ಹಾಕ್ಸ್ಕೊಂಡು ಹಾಕು, ಇದಕ್ಕೆ ಮೊಸರು ಏನೇನು ಹಾಕ್ಬೇಕು ಅಂತಿದೆಯಲ್ಲ ಹಾಕು, ಮೊಸರು ಎಲ್ಲ ಹಾಕಿಸ್ಕೊಂಡು ತಿಂದರು. ಸ್ವಲ್ಪ ಸೀದೋಗಿತ್ತು.
ಒಂದು ಸ್ವಲ್ಪ ಜಾಗ ಅವ್ರು ಏನು ಭೇದ ಇಲ್ಲ, ಸೀದಿದೆ, ಇದೆಲ್ಲ ಚೆನ್ನಾಗಿದೆ, ಮೊಸರು ಎಲ್ಲ ಹಾಕೊಂಡು ಸಕ್ಕರೆ ಹಾಕೊಂಡು ತಿಂದ್ರು. ನಮಗೆ ಇದನ್ನು ಕೊಟ್ಟರು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸ್ವಸ್ತಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.